ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ಹಂತದಲ್ಲಿ ಇವತ್ತು ಒಂದು ಮೀಟಿಂಗನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ಎಲ್ಲ ಜಿಮ್ ಓನರ್ಸು ಮತ್ತು ಟ್ರೈನರ್ಸು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ಯಾವ್ಯಾವ ರೀತಿ ನಿಯಮಾವಳಿಗಳನ್ನ ಫಾಲೋ ಮಾಡಬೇಕು ಅನ್ನೋಂಥದ್ದನ್ನು ಅವರಿಗೆ ಹೇಳಲಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಅಂತಂದರೆ ಮೊದಲನೇದು CCTV ಫುಟೇಜನ್ನು ಕರೆಕ್ಟಾಗಿ ಕವರೇಜ್ ಇರುವಂಥದ್ದು, ಅದಾದಮೇಲೆ ಸ್ಟೋರೇಜ್ ಇರುವಂಥದ್ದು, ದಟ್ಸ್ ಅ ಫೋರ್ಮೋಸ್ಟ್ ಥಿಂಗ್. ಎರಡನೇದು ಟೈಮಿಂಗ್ಸು ಯಾವ ರೀತಿ ಅವ್ರದ್ದು ನಡೀತಾ ಇದೆ ಅನ್ನೋಂಥದ್ರ ಕುರಿತಾಗಿ, ಮತ್ತು ಅದ್ರ ಜೊತೆಯಾಗಿ ಅಲ್ಲಿ ಟ್ರೈನರ್ಸ್ ಯಾರು ಇರ್ತಾರೆ, ಟ್ರೈನರ್ಸ್ ಅವರು ಸಫಿಷಿಯೆಂಟ್ ಕ್ವಾಲಿಫಿಕೇಷನ್ ಇದೆಯಾ ಅವ್ರಿಗೆ ಟ್ರೈನಿಂಗ್ ಮಾಡಲಿಕ್ಕೆ, ಮತ್ತು ಅದ್ರ ಜೊತೆ ಕ್ಲೈಂಟ್ಸ್ ಜೊತೆ ಯಾರು ಜಿಮ್ಮಿಗೆ ಬರ್ತಾರೆ ಅವ್ರ ಜೊತೆ ಯಾವ ರೀತಿ ವ್ಯವಹರಿಸಬೇಕು ಅನ್ನೋಂಥದ್ದು ಕುರಿತಾಗಿ ಕೂಡ ಅವರಿಗೆ ಕೆಲವು ಸಲಹೆಗಳನ್ನು ನಾವು ನೀಡಲಿದ್ದೇವೆ. ಮತ್ತೆಲ್ಲದಕ್ಕಿಂತ ಮುಖ್ಯವಾಗಿ ಭಾಳಷ್ಟು ಜಿಮ್ ಓನರ್ಸು ಎಸ್ಟಾಬ್ಲಿಷ್ ಮಾಡಿಬಿಟ್ಟು ಯಾರಿಗೋ ನಡೆಸ್ಲಿಕ್ಕೆ ಕೊಟ್ಟು ಹೋಗ್ಬಿಟ್ಟಿರ್ತಾರೆ, ಅವ್ರಿಗೆ ಅಕೌಂಟಬಿಲಿಟಿ ಇರಲ್ಲ. ಓನರ್ಗಳು ಕಂಪ್ಲೀಟ್ ಓನರ್ಶಿಪ್ ಜವಾಬ್ದಾರಿಯನ್ನು ತಗೋಬೇಕು ಅನ್ನೋಂಥದ್ದು. ಆಮೇಲೆ ಲೊಕೇಶನ್ಸ್ ಎಲ್ಲೆಲ್ಲಿದ್ದಾವೆ ಅಲ್ಲೆಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋಂಥದ್ದು. ಅದ್ರ ಜೊತೆಗೆ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಕೂಡ ಕಾಲಕ್ಕೆ ಭೇಟಿ ನೀಡಿ ಅಲ್ಲೇನಾದರೂ ತೊಂದರೆ ಆಗ್ತಾ ಇದೆಯಾ ಯಾರಿಗಾದರೂ ಅನ್ನೋಂಥದ್ದು ಕೂಡ ಪರಿಶೀಲನೆ ಮಾಡಲಿಕ್ಕೆ ನಾನು ಸೂಚನೆ ನೀಡಿದ್ದೇನೆ. ಒಟ್ಟಾರೆಯಾಗಿ ಈ ರೀತಿ ಘಟನೆಗಳು ಮರುಕಳಿಸಬಾರ್ದು ಅನ್ನುವಂಥದ್ರ ಹಿನ್ನೆಲೆಯಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಯುವತಿಯರು, ಮಹಿಳೆಯರು, ವಿದ್ಯಾರ್ಥಿನಿಯರು ಯಾರು ಜಿಮ್ಗಳಿಗೆ ಹೋಗ್ತಾರೆ ಅವರ ಸುರಕ್ಷತೆ ಏನಿದೆ ಅದು ಕಾಂಪ್ರಮೈಸ್ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಈ ಒಂದು ಸಭೆ.